ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ನಿಜವಾಗ್ಲೂ. ನನಗೆ ನಾನು ಆಕಾಶದಲ್ಲಿ ಓಡ್ತಾ ಇದ್ದೀನಿ, ಇನ್ನೂ ಫೀಲ್ ಆಗ್ತಾ ಇದೆ. ಏನಕ್ಕೆ ಈ ರೇಂಜ್ ಖುಷಿ, ಒಂದು ಚಿಕ್ಕ ಅವಕಾಶ ಅಂತ ನಿಮಗೆಲ್ಲ ಅನಿಸಿದ್ರು ನನ್ನ ಒಂದು ಹುಟ್ಟೂರು, ನನ್ನ ಒಂದು ಜನ್ಮಸ್ಥಳದಲ್ಲಿ ಒಂದು ದೊಡ್ಡ ಫಂಕ್ಷನಲ್ಲಿ ನಮಗೊಂದು ಸ್ಪೆಷಲ್ ಇನ್ವಿಟೇಷನ್ ಸಿಕ್ಕಾಗ, ಒಂದು ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಾಗ ಯಾರಿಗೆಲ್ಲ ಖುಷಿ ಆಗುತ್ತೆ. ಏನಕ್ಕೆ ಅಂತಂದರೆ ಅದ್ರ ಒಂದು 3-2 ಇಯರ್ಸಿಂದ ಟ್ರೈ ಮಾಡ್ತಾ ಇರೋದು ಇಂಡಸ್ಟ್ರಿನ ಒಂದು ಮಾಡಬೇಕು ಅಂತ. ಈಗ ಚಪ್ಪಾಳೆ ನನಗೆ ತುಂಬ ಕೇಳಿಸುತ್ತೆ ಅಂತ ಅಂದಾಗ ಯಾರಿಗೂ ಬೇಡ ಅಂತ ಹೇಳ್ತಾರೆ. ಓ ಮೈ ಗಾಡ್ ಕಂಪೈಸ್ ಎಕ್ಸಾಕ್ಟ್ಲಿ ಇನ್ನು 2 hour ಇದೆ ನಮ್ಮ ಹಂಪಿ ಉತ್ಸವ ಪ್ರೋಗ್ರಾಮ್ಗೆ. ಸೊ ನಮ್ಮ ಒಂದು ಸ್ಕಿಟ್ಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಅಷ್ಟೊಂದು ದೊಡ್ಡ ಜನ ಮಟ್ಟದಲ್ಲಿ ನಾನು ಮಾಡ್ತಾ ಇರೋದು. ಐ ಡೋಂಟ್ ನೋ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಹೇಗಾಗುತ್ತೆ ಅಂತ. ಫಸ್ಟ್ ಟೈಮ್ ನಾನು ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು ಸ್ಟೇಜ್ ಮೇಲೆ. ಆ್ಯಂಡ್ ಒಂದು ನಾಟಕ ಮಾಡಿದ್ದೆ, ಬಟ್ ಇಷ್ಟೊಂದು ಜನಗಳ ಮಧ್ಯ, ಇಷ್ಟೊಂದು ಆಡಿಯನ್ಸಲ್ಲಿ ಫಸ್ಟ್, ಅದು ನನ್ನ ಹುಟ್ಟೂರಲ್ಲಿ ನಾನು ಮಾಡ್ತಾ ಇರೋದು. ನನಗೊಂಥರ ಗೊತ್ತಿಲ್ಲ ಆ್ಯಕ್ಚುಲಿ. ಇನ್ನು 1/2 hour ಇತ್ತು ಬ್ಯಾಂಗ್ಳೂರಿಂದ ಹಾಸ್ಪಿಟಲ್ ರೀಚ್ ಆಗೋದಕ್ಕೆ. ಇಲ್ಲಿಗೆ ನನಗೆ ಅಲ್ಲಿಂದನೇ ಹಾಡ್ಬಿಟ್ಟು ಬಡ ಅಂತ ಬಡ್ಕೋತಾ ಇದ್ದೆ. ನನಗೆ ಗೊತ್ತಾಗ್ತಿಲ್ಲ ಯಪ್ಪ. ಬಟ್ ಹೋಪ್ ಕ್ರೇಜಿಯಾಗಿ ಮಾಡ್ತೀನಿ, ಸಕ್ಕತ್ತಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಬಂದಿದ್ದೀನಿ. ಐ ಡೋಂಟ್ ನೋ, ನೀವು ಬ್ಲೆಸ್ ಮಾಡಿ. ನನಗೆ ಗೊತ್ತು ಇವಾಗ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದ್ರೂ ನಿಮ್ಮ ಒಂದು ಪ್ರೀತಿ ನನ್ನ ಮೇಲೆ ಇರಲಿ. ಗೊತ್ತಿಲ್ಲ ಗೈಸ್, ನನಗೆ ಆ್ಯಕ್ಚುಲಿ ಏನು ಗೊತ್ತಾ, 2025 ಎಂಡಲ್ಲಿ ನಾನು ಮತ್ತೆ ಲೈಫ್ನ ರೀಸ್ಟಾರ್ಟ್ ಮಾಡಬೇಕು ಅಂತ ಹೊಸಪೇಟೆಯಿಂದ ಬೆಂಗಳೂರಿಗೆ ಬಂದಿದ್ದು. ಗೊತ್ತಿಲ್ಲ, ಫುಲ್ ನರ್ವಸ್ನೆಸ್ ಆಗ್ತಾ ಇದ್ದೀನಿ. ನನ್ನ ಲೈಫ್ನ ರೀಸ್ಟಾರ್ಟ್ ಮಾಡ್ಕೋಬೇಕು, ನನ್ನ ಲೈಫ್ನ ಕಟ್ಕೋಬೇಕು ಅಂತ ಕನಸುಗಳನ್ನ ಹೊತ್ತು ಬೆಂಗಳೂರಿಗೆ ಬಂದಾಗ ಸ್ಟಾರ್ಟಿಂಗ್ ಒನ್ ಮಂತ್ ನಾನು ಸಿಕ್ಕಾಪಟ್ಟೆ ಎಮೋಷ್ನಲಿ ಲೋ ಆಗಿದ್ದೆ. ನಾನು ತೊಗೊಂಡಿರೋ ಡಿಸಿಷನ್ ಕರೆಕ್ಟಾ ಅಲ್ವೋ ಇದೆಯಾ ಅನ್ನೋದು ನನಗೊಂದು ಗೊತ್ತಾಗ್ತಾ ಇಲ್ಲ. ಬಟ್ ಸ್ಟಿಲ್ ನನ್ನ ಒಂದು ಲೈಫ್ನ ಈ ಒಂದು ವರ್ಷದಲ್ಲಿ ನಾನು ಕರೆಕ್ಟ್ ಮಾಡ್ಕೊಳ್ಳೇಬೇಕು ಎಲ್ಲ ಥರದಲ್ಲೂ ಅಂದ್ಕೊಂಡು ಅಂತ ಬಂದಿದ್ದೆ. ನಿಜ ಹೇಳ, ನಾನು ಒಂದು ಸೀರಿಯಲಲ್ಲಿ ಒಂದು ಕಂಟಿನ್ಯೂಟಿ ಕ್ಯಾರೆಕ್ಟರ್ ಮಾಡೋವರೆಗೂ ಅಥವಾ ಏನೋ ಒಂದು ನೇಮ್ ಫೇಮ್ ಆಗೋವರೆಗೂ ಊರಿಗೆ ಕಾಲಿಡೋದೇ ಬೇಡ ಅಂತ ಅಂದ್ಕೊಂಡಿದ್ದೆ. ಗೊತ್ತಿಲ್ಲ, ದೇವರು ನನ್ನ ಪರ ತುಂಬ ಸ್ಟ್ರಾಂಗಾಗಿ ನಿಂತಿದ್ದಾರೆ ಅಂತ ಅನಿಸುತ್ತೆ. ಹೋಗಿ 1 ಮಂತ್ಗೆ ಒಂದು ಶಾರ್ಟ್ ಮೂವಿ ಮಾಡಿದೆ, ಅದು ಲೀಡ್ ಕ್ಯಾರೆಕ್ಟರಲ್ಲಿ ನನ್ನದೇ ಒಂದು ಫೀಮೇಲ್ ಓರಿಯೆಂಟೆಡ್ಡು. ಅದಾದಮೇಲೆ ನಾನು ಮಾಡಿದ್ದು ಒಂದು ಅಚಾನಕವಾಗಿ ಒಂದು ಸೀರಿಯಲಲ್ಲಿ ನೆಗೆಟಿವ್ ಶೇರ್ ಕ್ಯಾರೆಕ್ಟರ್ ಮಾಡಿದೆ 2 days ಮಟ್ಟಿಗೆ. ಅದಾದಮೇಲೆ ಇದು ಕೂಡ ತುಂಬ ಅಚಾನಕವಾಗಿ ನನಗೆ ಸಿಕ್ಕಿದ್ದು. ಸೊ ಒಂದು ಆರ್ಟಿಸ್ಟು ಅವ್ರದ್ದು ಬೇರೆ ನಾಟಕ ಇರೋ ಕಾರಣಕ್ಕೆ ಅವರು ಅವೈಲೇಬಲ್ ಇರಲಿಲ್ಲ. ಸೊ ದೇವ್ರದಾಯಿಂದ ಅದು ನನಗೆ ಸಿಕ್ತು, ನನ್ನ ಪಾಲಾಯಿತು. ಸಿಗೋಣ, ನನ್ನ ಒಂದು ಪರ್ಫಾರ್ಮೆನ್ಸ್ ಎಕ್ಸ್ಪೀರಿಯನ್ಸ್ ನಿಮಗೆ ಆಮೇಲೆ ಹೇಳ್ತೀನಿ. ಸೊ ನಾನು ಹೇಳೋಕ್ಕೆ ಇಷ್ಟಪಡ್ತಿರೋದು ಇಷ್ಟೇ, ನಿಮಗೆ ಲೈಫ್ನ ರೀಸ್ಟಾರ್ಟ್ ಮಾಡಬೇಕು, ಲೈಫಲ್ಲಿ ಏನೋ ಒಂದು ಮಾಡಬೇಕು ಅಂತ ಅಂದಾಗ ನಿಜವಾಗ್ಲೂ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ. ಬಟ್ ಅದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ ಅಥವಾ ಅದ್ರ ಬಗ್ಗೆ ನಾವು ವರ್ಕ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಸಿಗುತ್ತೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ನನಗೆ ಗೊತ್ತಿಲ್ಲ ಹೇಗೆ ಮಾಡ್ತೀನಿ ಅಂತ. ನಮ್ಮ ತಮ್ಮ ಬರ್ತಾ ಇದ್ದಾರೆ ನಾಟಕ ನೋಡೋದಕ್ಕೆ. ಸಿಗ್ತೀನಿ ಆಮೇಲೆ. ವಿಷಯ ಏನು ಗೊತ್ತಾ, ನಾನು ನಿಜವಾಗ್ಲೂ ಫುಲ್ ಎಕ್ಸೈಟ್ ಆಗ್ತಾ ಇದ್ದೀನಿ. ಏನಂತಂದರೆ ಲೈಫಲ್ಲಿ ಫಸ್ಟ್ ಟೈಮ್ ನನಗೊಬ್ಬರು ಸೆಲ್ಫಿ ಕೇಳಿದ್ರು, ಮ್ಯಾಮ್ ನಿಮ್ಮ ಜೊತೆ ಸೆಲ್ಫಿ ಅಂತ. ಅಂದರೆ ಇಲ್ಲಿ ಪ್ರೋಗ್ರಾಮ್ಸ್ ಬಂದಿರ್ತಾರಲ್ವ ನಮ್ಮನ್ನು ಟ್ರೀಟ್ ಮಾಡಲಿಕ್ಕೆ, ಅವ್ರು ಹೇಳಿ ನೀವು ಹೊಸಪೇಟೆಯವರಾ ಮ್ಯಾಮ್ ಅಂತೆಲ್ಲ ಎಷ್ಟು ಚಂದ ಮಾತಾಡ್ಸಿದ್ರು. ಸೆಲ್ಫಿ ನನ್ನ ಫೋಟೋ ಎಲ್ಲ ಕೇಳಿದ್ರು. ಗೊತ್ತಿಲ್ಲ, ಆ ದೇವ್ರು ನನ್ನ ಪರ ತುಂಬ ಸ್ಟ್ರಾಂಗಾಗಿ ನಿಂತಿದ್ದಾರೆ. ನನಗೆ ತುಂಬ ಬಿಲೀವ್ ಆಗ್ತಾಯಿದೆ. ಸಿಗೋಣ, ಬನ್ನಿ ಈಗ ನಾನು ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದು ನಮಗೆ ಹೋಟೆಲ್ನ ಕೊಟ್ಟಿದ್ರು. ಸೊ ಅಲ್ಲಿ ಈ ಥರದ್ದು ಒಂದು ರ್ಯಾಂಡಮ್ ವಿಡಿಯೋ ಮಾಡಲಿಲ್ಲ ಅಂತಂದರೆ ನನಗೆ ಸಮಾಧಾನನೇ ಆಗಲ್ಲ ಗುರು. ಹಿಂಗೆ ಸುಮ್ಮನೆ ತಿರುಗಾಡ್ತಾ ಇರಬೇಕು, ಹಿಂಗೆ ಬರ್ತಾ ಇರಬೇಕು, ಆವಾಗಲೇ ನನಗೆ ಸ್ವಲ್ಪ ಸಮಾಧಾನ ಆಗೋದು. ರೂಮ್ ಬಂದ ತಕ್ಷಣ ನೋಡಿದ್ದೆ ಫಸ್ಟ್ ಮಿರರು. ಸೊ ಹಂಗೆ ಗಲೀಜಾಗಿದ್ರು ಮಿರರು. ಪಟ್ ಅಂತ ಒಂದು ವಿಡಿಯೋ ಮಾಡಲೇಬೇಕಾಗಿತ್ತು, ಮೋಟಿವೇಟ್ ನಾನು ಆಗಲೇಬೇಕಾಗಿತ್ತು ಅಲ್ವಾ. ಹಾಗಾಗಿ ಸೊ ಒಂದು ಮೋಟಿವೇಟ್ನ ಮಾಡಿಕೊಂಡು ಅದಾದಮೇಲೆ ನಾನು ತೋರಿಸಿದ್ದು ನಿಮಗೆ ಒಂದು ರೂಮ್ ನೋಡಿ, ನಾನೇ ವಿಡಿಯೋದಲ್ಲೇ ಹೇಳ್ತೀನಿ. ಸೊ ಇದು ನಾವು ಹಂಪಿ ಉತ್ಸವಕ್ಕೆ ನಮ್ಮ ಒಂದು ಪರ್ಫಾರ್ಮೆನ್ಸ್ ಇದೆ, ಅದಕ್ಕೆ ನಮಗೆ ಈ ಹೋಟೆಲ್ನ ಕೊಟ್ಟಿದ್ದಾರೆ. ಬನ್ನಿ, ಆ್ಯಕ್ಚುಲಿ ನಾನು ಇವಾಗಷ್ಟೇ ಬಂದುಬಿಟ್ಟು ಓಪನ್ ಮಾಡ್ತಾ ಇರೋದು, ನೋಡೋಣ ಹೇಗಿದೆ ಅಂತ ನಮ್ಮ ಹಂಪಿ. ಸೊ ಬಾಲ್ಕನಿ ಮತ್ತೆ ಮಿರರ್ ಹತ್ರ ಬಂದು ಫೋಸ್ ಕೊಡಲೇಬೇಕು, ಇಲ್ಲಾಂದರೆ ನನಗೆ ಸಮಾಧಾನ ಆಗಬೇಕಲ್ಲ. ಅದಕ್ಕೆ ಮತ್ತೆ ಒಂದು ಫೋಸ್ನ ಕೊಟ್ಟು ನನಗೆ ನಾನೇ ಮೋಟಿವೇಟ್ನ ಮಾಡಿಕೊಂಡು ಅದಾದಮೇಲೆ ನಾನು ಮಾಡಿದ್ದೇನು ಗೊತ್ತಾ, ಅದಾದಮೇಲೆ ಮತ್ತೆ ರೂಮ್ ಟೂರ್ನ ಮಾಡೋಣ ಅಂತ ಅಂದ್ಕೊಂಡು ಮತ್ತೆ ರೂಮ್ ಟೂರ್ನ ಮಾಡಿದೆ. ಅದಾದಮೇಲೆ ನಾನು ಹೋಗಿದ್ದಿದ್ದು ರಿಹರ್ಸಲ್ಗೆ. ಆ್ಯಕ್ಚುಲಿ ನಾವು ಹೇಳಬೇಕು ಅಂತಂದರೆ ಫಸ್ಟ್ ಅಲ್ಲೇ ನಾವೆಲ್ಲ ಒಟ್ಟಿಗೆ ಒಂದ್ಸರಿ ಟೈಮಿಂಗ್ಸಲ್ಲಿ ರಿಹರ್ಸಲ್ ಮಾಡಿದ್ದು. ಅದಾದಮೇಲೆ ಒಂದು ಟೀ ಕುಡಿದು ಆಮೇಲೆ ಸ್ವಲ್ಪ ಜನ ಸೆಲ್ಫಿ ಕೇಳಲಿಕ್ಕಂತೆಲ್ಲ ಬಂದರು, ಫೋಟೋಸೆಲ್ಲ ಕೊಟ್ಟು ಅದು ರೆಡಿ. ಅದಾದಮೇಲೆ ನಾವು ಹೋಗಿದ್ದು. ಕೇಳಕ್ಕೆ ಹೇಳಿದ ತಕ್ಷಣ ನಮಗೆ ಒಂದು
ವಾಯ್ಸ್ ಹೋಗ್ಬಿಟ್ಟಿದೆ ಆ್ಯಕ್ಚುಲಿ, ಸಾರಿ. ನಮಗೆ ಎಸ್ಕಾಟ್ಸ್ನ ಕೊಟ್ಟಿದ್ರು, ಸೊ ನಾವು ಇವ್ರನ್ನೇ ಫಾಲೋ ಮಾಡಬೇಕಾಗಿದ್ದು. ಏನಕ್ಕೆಂದ್ರೆ ತುಂಬ ಜನ ಇರ್ತಾರಲ್ವ, ನಾವು ಆ ವೆಹಿಕಲ್ನೇ ಫಾಲೋ ಮಾಡಬೇಕಾಗಿದ್ದು. ಸೊ ನಮ್ಮನ್ನು ಟೇಕ್ ಕೇರ್ ಮಾಡಿದ್ದು ಇವರೇನೆ. ನೋಡ ಎಷ್ಟು ಚಂದ ಉಂಟು ಅಲ್ಲ ನಮ್ಮ ಊರು. ಈ ಕಡೆ ನೋಡಿದ್ರೆ ನದಿ, ಈ ಕಡೆ ತಿರುಗಿದ್ರೆ ನೇಚರು. ಮೈ ಗಾಡ್, ಸ್ವರ್ಗಕ್ಕೆ ಎರಡು ಏನಂತಾರೆ ಡಿಸ್ಟೆನ್ಸ್ ಅನ್ನೋ ಥರ ಆಗಿತ್ತು. ನನಗೆ ಆ ರೇಂಜು ಫೀಲ್ ಆಗ್ತಾಯಿತ್ತು ನೋಡಿ. ಅದೇ ವೆಹಿಕಲ್ನ ಫಾಲೋ ಮಾಡ್ತಾನೆ ಇದ್ದೀವಿ. ಹಂಪಿ ಉತ್ಸವಕ್ಕೆ ಎಂಟ್ರಿ ಆಗೇ ಬಿಟ್ವಿ ಆ್ಯಕ್ಚುಲಿ. ಅದಾದಮೇಲೆ ಹೋಗ್ತಾ ಏನು ಮಾಡಿದೆ ಅಂತ ಹೇಳಬೇಕು ಅಂತಂದರೆ, ಆ್ಯಕ್ಚುಲಿ ತುಂಬ ರೇಗಿಸ್ತಾ ಇದ್ರು ನನಗೆ. ಏನೂ ಗೊತ್ತಿಲ್ಲ ನಿಮಗೆ ಹಾಸ್ಪಿಟಲ್ ಆದ್ರೂ ಅಂತ ಹೇಳ್ಬಿಟ್ಟು. ನೋಡಿ ಹೊಸಪೇಟೆಗೆ ಎಂಟ್ರಿ ಆಗ್ತಾನೆ ಇದ್ದೀವಿ. ನನಗೆ ಈ ಒಂದು ಪರ್ಫಾರ್ಮೆನ್ಸ್ ಕಾರಣಕ್ಕೆ ಇವರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು ನಾನು. ಸೊ ಅದಾದಮೇಲೆ ನಾವು ರೆಡಿಯಾದ ಹೋದಾದ್ಮೇಲೆ ಗುರು ಆ ಜನಗಳ ಜೊತೆ ನಾನು ಆ ಜನಗಳನ್ನ ನೋಡಿದ ತಕ್ಷಣ ನಿಜ ಹೇಳಬೇಕು ಅಂದರೆ ನಾನು ಫುಲ್ ತೆಲಾಡ್ತಾ ಇದ್ದೀನಿ. ಎಷ್ಟು ಸರಿ ವಿಡಿಯೋ ಮಾಡಿದ್ದೀನಿ ಅಂತಂದಲ್ಲಿ ಒಬ್ಬರು ರೇಗಿಸ್ತಾಯಿದ್ರು. ಇವತ್ತು ಮುಗೀತು ಅಷ್ಟೇ ನಿಂದು ಫೋನ್ ಕತೆ ಅಂತ. ಆ ರೇಂಜ್ ಫೋಟೋಸ್ ತೆಕ್ಕೊಂಡಿದ್ದೀನಿ, ವಿಡಿಯೋಸ್ ತೆಕ್ಕೊಂಡಿದ್ದೀನಿ. ಎಷ್ಟು ತೆಕ್ಕೊಂಡ್ರು ನನಗೆ ಸಮಾಧಾನನೇ ಆಗ್ತಾಯಿಲ್ಲ. ಅಯ್ಯೋ ಮತ್ತೆ ಯಾಕೆ ಈ ವೆಹಿಕಲ್ ಬಂತು, ಅದು ಸಾರಿ. ನೋಡಿ ಮುಗಿಸ್ಕೊಂಡಾದ್ಮೇಲೆ ಮತ್ತೆ ನಮ್ಗೆ ಅವರೇನೆ ದಾರಿ ಮಾಡಿಕೊಟ್ಟಿದ್ದು. ಆ್ಯಕ್ಚುಲಿ ಇವಾಗ ನಾನು ಬೆಂಗಳೂರಿನ ಕತೆ ಹೇಳ್ತೀನಿ. ನಾವು ಎಲ್ಲಿಂದ ಬಂದಿದ್ದು ಅಂದರೆ ಬೆಂಗಳೂರಿಗೆ ಹೊಸಪೇಟೆಗೆ ರೀಚ್ ಆಗೋ ಟೈಮಲ್ಲಿ ಸೊ ಕಾರಲ್ಲಿ ಜರ್ನಿ ಮಾಡ್ತಾಯಿದ್ವಿ. ನಮಗೆ ನೋಡಿ ರಸ್ತೆಯಲ್ಲಿ ಹೂದೋಟ ನೋಡ್ಕೊಂಡು ಬರ್ತಾನೇ ಇದು ಯಾವ ರೇಂಜಿಗೆ ಹೂಗಳಿಗೆ ಬರ್ತಾಯಿತ್ತು ಗುರು. ಅದಾದಮೇಲೆ ನೇಚರ್ ನೋಡಿ, ಅಲ್ಲಿ ದೊಡ್ಡ ಫ್ಯಾನ್ ಕಾಣಿಸ್ತಿದೆಯಲ್ಲ, ಅದು ಕಾಣಿಸ್ತಿದ್ರೆ ಅರ್ಥ ಮಾಡ್ಕೊಳ್ಳಿ ಅದು ಚಿತ್ರದುರ್ಗಕ್ಕೆ ಅಂತ ಅರ್ಥ. ಸೊ ನಾವೀಗ ಚಿತ್ರದುರ್ಗದಲ್ಲಿದ್ದೀವಿ. ಅಯ್ಯೋ ಇದು ಕಸ್ಬಾರ್ಗೆ ಅಂದ್ಕೋಬೇಡಿ ಮರ್ರೆ, ಅದು ನನ್ನ ಕೂದಲು. ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು ಅಂತ ನಾನೇ ಆಟ ಆಡ್ಕೋತಾ ಇದ್ದೆ. ಮತ್ತು ನೇಚರ್ಗೆ ನಾನು ಶರಣಾಗಿ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಅಷ್ಟು ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಈ ಒಂದು ಹೋಟೆಲ್ಗೆ ಊಟಕ್ಕಂತ ಹೋದ್ವಿ. ಹೇಳಿದ್ನಲ್ಲ ಆಗಲೇ ನನಗೆ ಶಿವನ ದರ್ಶನ ಆಗ್ತಿಲ್ವಲ್ಲ ಅಪ್ಪ ಇವತ್ತು ಅಂತ ಹೇಳಿದಾಗ ನನಗೆ ಈ ಒಂದು ತೋಟದಲ್ಲಿ ಶಿವನ್ ಸಿಕ್ತು. ಇದು ಆ್ಯಕ್ಚುಲಿ ಬ್ಯಾಕ್ ಸ್ಟೇಜು. ಸೊ ನೋಡಿ ಇಷ್ಟು ಜನಗಳಿದ್ರು. ಆ್ಯಕ್ಚುಲಿ ಅದು ಬಂದ್ಬಿಟ್ಟು ಆ್ಯಂಬುಲೆನ್ಸ್ ಆಯಿತಾ, ಅಷ್ಟು ಜನ ಅಲ್ಲಿ ನಿಂತ್ಕೊಂಡಿದ್ರು ನಮ್ಮ ಸೆಕ್ಯೂರಿಟಿಗೋಸ್ಕರ. ಬ್ಯಾಕ್ ಸ್ಟೇಜು ನಾನು ಈ ಥರ ರೆಡಿ ಆದ ಮೇಲೆ ಹಿಂಗೆ ಮಾಡಲಿಲ್ಲ ವಿಡಿಯೋ ಅಂತ ನನಗೆ ಸಮಾಧಾನನೇ ಆಗಬೇಕಲ್ಲ, ಸಮಾಧಾನನೇ ಆಗೋದಿಲ್ವಲ್ಲ. ಅದಕ್ಕೆ ಗುಯ್ ಅಂತ ಹಿಂಗೆ ತಿರ್ಕೊಳ್ಬೇಕು. ಅದು ತಲೆ ತಿರುಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ನಾನು ಮಾಡಬೇಕು. ನನಗೆ ಆವಾಗಲೇ ಜೀವಕ್ಕೆ ಸಮಾಧಾನ ಆಗೋದು. ನಾನು ಒಂಥರ ಅಡಿಕ್ಟೆಡು ಈ ಥರದ ವೀಡಿಯೋಸ್ಗಳು ಮಾಡೋದಕ್ಕೆ. ನೋಡಿ ವಿಡಿಯೋ ಮುಗಿಸ್ಕೊಂಡಾದ್ಮೇಲೆ ಬಂದು ನಮ್ಮ ಸರ್ ಹತ್ರ ಬೈಟ್ ತೊಗೊಳ್ತಾಯಿದ್ರು. ಅದನ್ನು ನಾನು ವೀಡಿಯೋ ಮಾಡಿ ಹಾಕಾದ್ಮೇಲೆ ಸುಮ್ಮನೆ ಕೂತ್ಕೊಂಡಿದ್ದೆ ಆ್ಯಕ್ಚುಲಿ. ಸೊ ಅಲ್ಲಿ ಸ್ವಲ್ಪ ಜನ ರಿಹರ್ಸಲ್ ಮಾಡ್ಕೋತಾ ಇದ್ರು. ಅದಾದಮೇಲೆ ಪಟ್ ಅಂತ ಹೋಗಿ ನಾನು ಮೇಕಪ್ ತೆಗಿಲಿಲ್ಲ, ಜಸ್ಟ್ ಕಾಸ್ಟ್ಯೂಮ್ ಅಷ್ಟೇ ಚೇಂಜ್ ಮಾಡಿದೆ. ಆಚೆ ಬಂದ ತಕ್ಷಣ ನನಗೆ ಕಾಣಿಸಿದ್ದು ಇದು ನಮ್ಮ ಕರ್ನಾಟಕದ ಹೆಮ್ಮೆ. ಸೊ ಅದಾದಮೇಲೆ ಹಂಪಿ, ಅದಾದಮೇಲೆ ಆ್ಯಕ್ಚುಲಿ ಡ್ರೋನ್ ಶೂಟ್. ನೋಡಿ ನೀವು ನಮ್ಮ ಅಂಜನಾದ್ರಿ ಬೆಟ್ಟಕ್ಕೆ ಯಾವಾಗಾದರೂ ಬಂದಿದ್ದೀರಾ? ಬನ್ನಿ ಹೇಳ್ತೀನಿ. ನೋಡಿ ಮತ್ತೆ ನಾನು ಜನ ಜಾತ್ರೆ ಆದ್ರಲ್ವ, ಬರ್ತಾ ಮತ್ತೆ ನಾನು ಆ್ಯಕ್ಚುಲಿ ನಮ್ಮ ತಮ್ಮ ಕರ್ಕೊಂಡು ಹೋಗೋದಕ್ಕೆ ಬಂದ ಏನದು ಪ್ರೋಗ್ರಾಮ್ ಆದಮೇಲೆ ನೋಡಿ ಗುರು ಎಷ್ಟು ಜನ ಇದ್ದಾರೆ ಅಲ್ವಾ. ಈ ಜನಗಳ ಜೊತೆಗೆ ಆ್ಯಕ್ಚುಲಿ ನಮ್ಮ ತಮ್ಮನ ಫ್ರೆಂಡ್ಸ್ ಬಂದರು. ನಾವು ಮತ್ತೆ ಇಷ್ಟೊತ್ತು ನಾನು ಆರ್ಟಿಸ್ಟ್ ಆಗಿ ನೋಡ್ತಾ ಇದ್ದಂಥ ಸ್ಟೇಜು ಈಗ ಆಡಿಯನ್ ಆಗಿ ನಾನು ನೋಡ್ತಾ ಇದ್ದೆ. ಆ ಒಂದು ಖುಷಿನೇ ಬೇರೆ ಥರ ಇತ್ತು. ನಾವು ಪ್ರೋಗ್ರಾಮ್ ಆದಮೇಲೆ ಪಾನಿಪುರಿ, ಐಸ್ ಕ್ರೀಮ್, ಪೀಸ್ ಎಲ್ಲ ತಿನ್ಕೊಂಡಾದ್ಮೇಲೆ ಹಾಗೆ ವಿಡಿಯೋ ನೋಡ್ತಾ ಇದ್ವಿ, ಪ್ರೋಗ್ರಾಮ್ನ ನೋಡ್ತಾ ಇದ್ವಿ. ನಾನು ಬಂದಾಗ ಆ ಟೈಮಲ್ಲಿ ಧ್ರುವ ಸರ್ಜಾ ಅವ್ರದ್ದು ಮಾತಾಡ್ತಾ ಇದ್ರು. ನೋಡಿದ್ರಲ್ವ ಕ್ರೇಜಿ ಬಾಯ್ಸು. ಇದು ಆ್ಯಕ್ಚುಲಿ ಡ್ರೋನ್ ಶೋ ಆಯಿತಾ. ಸೊ ಅಲ್ಲಿ ಡ್ರೋನ್ ಶೋನು ಕಣ್ ತುಂಬಿಸ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಜನಗಳು ಏನಾದರೂ ವೀಡಿಯೋ ಮಾಡಬೇಕಂತಲೇ ಇಟ್ಟಿದ್ರು. ನಮಗೆ ಫಸ್ಟ್ ದರ್ಶನ ಆಗಿದ್ದು ಶಿವನ ದರ್ಶನ. ನೋಡಿ ನಾನು ಹಿಂಗೆ ನಿಂತ್ಕೊಂಡಿದ್ದೀನಿ ಅಲ್ಲಿ ನೋಡೋದಕ್ಕೆ. ಆ್ಯಕ್ಚುಲಿ ನಾನು ಇಷ್ಟೊಂದು ಲೆಂತಿ ವಿಡಿಯೋ ಮಾಡ್ತಿರೋದು ಇದೆ ಫಸ್ಟ್ ಟೈಮು. ನನಗಂತೂ ಅವತ್ತೇ ವಿಡಿಯೋ ಮಾಡಿ ಅವತ್ತೇ ಅಪ್ಲೋಡ್ ಮಾಡ್ತೀನಿ ಅಂತ ಇದೇನದು ನಿಜವಾಗ್ಲೂ ನನಗೆ ಆಗೋದಿಲ್ಲ. ಆ್ಯಕ್ಚುಲಿ ನಾನು ಟ್ರೈ ಮಾಡ್ತಾ ಇರ್ತೀನಿ. ಆಮೇಲೆ ನನಗೆ ಈ ಥರದ್ದು ಬ್ಯಾಕ್ ಟು ಬ್ಯಾಕ್ ಒಂದು ಸ್ವಲ್ಪ ಸ್ಪೆಷಲ್ ಮೂಮೆಂಟ್ಗಳು ಸಿಕ್ಕಾಗ ನನಗೆ ಅನಿಸ್ತಾ ಇದ್ದಿದ್ದು ನಿಜವಾಗ್ಲೂ ನನಗೆ ದೇವರು ತುಂಬ ಸ್ಟ್ರಾಂಗಾಗಿ ನನ್ನ ಪರ ನಿಂತ್ಕೊಂಡಿದ್ದಾನೆ ಅಂತ ಅನ್ನಿಸ್ತಾ ಇತ್ತು. ಅದಾದ ಮೇಲೆ ನಾನು ನೋಡಿ ಶಿವನ್ ನೋಡಾದ್ಮೇಲೆ ನಾವು ಏನಾದರೂ ನಂದಿನ ನೋಡಲೇಬೇಕಲ್ವ. ನಂದಿ ಕಾಣಿಸ್ಕೊಂಡ್ರು ಡ್ರೋನ್ ಶಾಟಲ್ಲಿ.
ನೋಡಿ ನೀವು ನಮಸ್ಕಾರ ಮಾಡ್ಕೊಂಡ್ಬಿಡಿ, ಏನಾದರೂ ವಿಶ್ವಾಸ ಇದ್ದರೆ ತಿಳಿಸ್ಕೊಡ್ತೀನಿ ಹೇಳಿ. ನಮ್ಮ ಆಂಜನೇಯ ಓ ಮೈ ಗಾಡ್, ಇದಕ್ಕೆ ನಾವು ಮಾತಾಡಂಗೆಲ್ಲ ಮೂಕ ವಿಸ್ಮಯರು ಆಗಿಬಿಟ್ಟಿದ್ವಿ. ಆ್ಯಕ್ಚುಲಿ ನಾನಂತೂ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಅಪ್ಪು ಸರ್ ಏನು ಪದಗಳೇ ಇಲ್ಲ. ಇವ್ರು ಯಾರು ಅಂತ ಗೊತ್ತಾಯ್ತಾ ನಿಮಗೆ? ಇದು ಮುಗ್ದಾದ್ಮೇಲೆ ನಾವು ಹೊರಟಿತ್ತು ಮನೆಗೆ. ಆ ಟೈಮಲ್ಲಿ ನಾನು ನನ್ನ ತಮ್ಮ ಅದಕ್ಕಷ್ಟೇ ಸುಖವಾದಾಡ್ಕೊಂಡು ಹೋಗ್ತಾ ಇದ್ದೆ. ಖಾಲಿ ರೋಡು, ನಾನು ನನ್ನ ತಮ್ಮ. ನೋಡಿ ಅಷ್ಟು ದೂರದಿಂದ ಇಲ್ಲಿವರೆಗೂ ಲೈಟಿಂಗ್ಸ್ ಹಾಕೇ ಇದ್ದಾರೆ. ನನಗಂತೂ ಅಪ್ಪ ಈ ರೇಂಜ್ಗೆ ಇನ್ವೆಸ್ಟ್ ಮಾಡಿದ್ದಾರೆ ದುಡ್ಡು ಅಂತ. ಯಾಕಂದರೆ ಅಷ್ಟು ದೊಡ್ಡ ದೊಡ್ಡ ಜನಗಳು ಬಂದಿದ್ದಾರೆ. ಹಿಂಗೆ ನೋಡ್ತೀನಿ ಇಲ್ಲಿನೂ ಆಗಿಬಿಟ್ಟಿದ್ದಾರೆ ಸ್ಕ್ರೀನು. ಅದಾದಮೇಲೆ ಅಂತೂ ಒಂದು ವಿಡಿಯೋ ಮಾಡಿಕೊಂಡು ಹೋಗ್ತಾ ಏನು ಮಾಡಿದೆ ನಾನು ಅಂತಂದರೆ, ಆ್ಯಕ್ಚುಲಿ ಒಂದು ರೋಡ್ ಚೆನ್ನಾಗಿ ಸಿಕ್ತು ಅಂತ ಒಂದು ವಿಡಿಯೋ ಮಾಡೋಣ ಅಂತ ನಮ್ಮ ತಮ್ಮ ಹತ್ರ ಮಾಡಿಸ್ಕೊಂಡೆ. ಬಟ್ ಅದು ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕಾಗಿ ಬ್ಲಾಗಲ್ಲೇ ಹಾಕಿಬಿಟ್ಟೆ ನಾನು ಚೈ ಅನ್ಸೋಕ್ಕೆ. ಸೊ ಮನೆಗೆ ಬಂದಾದಮೇಲೆ ನನಗೆ ನನ್ನ ತಮ್ಮನಿಗೆ ವಾಚ್ ಕೊಟ್ಟೆ. ಆ್ಯಕ್ಚುಲಿ ಏನಕ್ಕೆ ಅಂತಂದರೆ ಬರ್ಡೇಗೆ ಏನೂ ಕೊಟ್ಟಿರಲಿಲ್ಲ. ಆ್ಯಕ್ಚುಲಿ ನಾನು ಬರ್ಡೇಗೆ ಬರಬೇಕಂತ ಅಂದ್ಕೊಂಡಿದ್ದೆ ಜಾನ್ 23rd, ಬಟ್ ಬರೋಕ್ಕಾಗಿಲ್ಲ. ಆ ಒಂದು ಕಾರಣಕ್ಕೆ ನಾನು ವಾಚ್ನ ಕೊಟ್ಟೆ. ಸೊ ಅವನು ಓಪನ್ ಮಾಡೋಕ್ಕೆ ಇನ್ನೂ ನೋಡ್ತಾನೆ ಇದನ್ನು, ಓಪನ್ ಮಾಡಲ ಬೇಡ ಅಂತ ಅಂದ್ಕೊಂಡು. ಏರಿ ಓಪನ್ ಮಾಡಿದ್ನಾ? ಅಣ್ಣನಿಗೆ ಓಪನ್ ಮಾಡೋಕ್ಕೆ ಬರ್ತಾಯಿಲ್ಲ. ಇರಿ ನೋಡುವ. ಅಬ್ಬಬ್ಬಾ ನನಗೆ ಸಾಕಾಯಿತು. ಕೊನೆಗೆ ಓಪನ್ ಮಾಡ್ದ ಗುರು. ನಿಜ ಹೇಳ, ನನಗೆ ಇಷ್ಟು ಲೆಂತಿ ವಿಡಿಯೋ ಮಾಡೋದಕ್ಕೆ ವಾಯ್ಸೇ ಹೋಗ್ಬಿಡುತ್ತೆ. 12 minutes ಒಬ್ಬೊಬ್ರು ಹೆಂಗೆ ಮಾಡ್ತಾರೆ ಗುರು 20 minutes ಎಲ್ಲ ವಿಡಿಯೋ ಅಂತ ನನಗೆ ಇವಾಗ ಅನಿಸುತ್ತೆ. ಸೊ ಫೈನಲಿ ನಾಟಕ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಫುಲ್ ಟಯರ್ಡ್ ಆಗಿದ್ದೀನಿ. ಫಸ್ಟು ತಿಂದ್ಬಿಡ್ತೀನಿ, ಆಮೇಲೆ ಮಿಕ್ಕಿದ್ದೆಲ್ಲ. ನವರಾತ್ರಿ ಸ್ಪೆಷಲ್ ಗೈಸ್ ಇದು.